ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೋಣ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ KPTCL ಪವರ್ ಮ್ಯಾನ್ ರೆಕ್ರೂಟ್ಮೆಂಟ್ 2024 ಇದರ ಒಂದು ಅಪ್ಡೇಟ್ ಕೊಟ್ಟು ಸುಮಾರು ದಿನ ಆಯಿತು. ನಮ್ಮೊಂದು ಅಭ್ಯರ್ಥಿಗಳು ಸಹ ಕೇಳ್ತಾ ಇದ್ರಿ. ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೇನಪ್ಪ ಅಂತಂದರೆ ಸಂಪೂರ್ಣವಾದಂಥ ಮಾಹಿತಿ ದೊರೆತಿದೆ ಸ್ನೇಹಿತರೆ. ಓಕೆನಾ? ಮೊದಲಾಗಿ ಬಂದುಬಿಟ್ಟು ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್ ಈ 3 ನಿಗಮಗಳದ್ದು ಇನ್ನೂ ಸಹ ಬಾಕಿ ಇದೆ. ಆ ನಿಗಮಗಳದ ಒಂದು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಕೌನ್ಸ್ಲಿಂಗ್. ಈ ಕೌನ್ಸ್ಲಿಂಗ್ ಡೇಟ್ಸ್, ಈ ಜಾಯ್ನಿಂಗ್ ಯಾವಾಗ ಆಗುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಓಕೆನಾ? ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ದೊರೆಯುತ್ತದೆ. ಹಾಗೆ ಯಾರ್ದೆಲ್ಲ ಯಾವೊಂದು ಪ್ರೊಸೆಸ್ಸಲ್ಲಿ ಇದೆ ಅಂತಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರ್ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ ಅವರೆಲ್ಲರೂ ಸಹ ಕಾಮೆಂಟ್ ಮಾಡಿ ನಿಮ್ಮ ನಿಗಮ ಮತ್ತು ಏನಪ್ಪ ಅಂತಂತಂದರೆ ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗಿದೆಯೋ ಅಥವಾ ಇಲ್ವೋ ಅಂಥೇಳಿ ಕಾಮೆಂಟನ್ನು ಮಾಡಿ. ಓಕೆನಾ? ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನದು ಇನ್ನೂ ಮಾಡಿಸುವಂಥದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸುವಂಥದ್ದು ಬಾಕಿ ಇದೆ ಅಂಥೇಳಿ ಗೊತ್ತಾಗುತ್ತೆ. ಓಕೆನಾ? ಇಲ್ಲಿ ಏನಪ್ಪ ಅಂತಂತಂದರೆ ಎಲ್ಲದಕ್ಕಿಂತ ಫಸ್ಟು ಸ್ಟಾರ್ಟ್ ಆಗಿದ್ದು ಈ 3 ನಿಗಮಗಳಲ್ಲಿ ಹೋಲಿಕೆ ಮಾಡಿದರೆ ಬೆಸ್ಕಾಮೇ ಫಸ್ಟ್ ಬಂದಿದ್ದು ರಿಸಲ್ಟು. ಓಕೆನಾ? ಫಸ್ಟು ಮೆಡಿಕಲ್ ಲೀಸ್ಟ್ ಬಿಟ್ಟಿದ್ದು ಸಹ ಬೆಸ್ಕಾಮೇ ಎಲ್ಲ ಒಂದು ನೋಟಿಫಿಕೇಷನ್ ಪ್ರಕಾರ. ಬಟ್ ಏನಪ್ಪ ಅಂದರೆ ಅಲ್ಲಿ ಜಾಸ್ತಿ ಜನ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ಲೇಟ್ ಆಯಿತು. ಓಕೆನಾ? ಬಟ್ ಈಗಲೂ ಸಹ ಏನಪ್ಪ ಅಂತಂದರೆ 3 ನಿಗಮದ್ದು ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್ದು ಏನಾಗಿದೆ ಅಂತಂತಂದರೆ ಕಂಪ್ಲೀಟ್ ಆಗಿದೆ. ಎಲ್ಲ ಪ್ರೊಸೆಸ್ಸು ಸಹ ಏನಪ್ಪ ಅಂತಂತಂದರೆ ಇಲ್ಲಿವರೆಗೂ ಇರುವಂಥ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗಿರುವಂಥದ್ದು ಕೇವಲ ಡಾಕ್ಯುಮೆಂಟ್ ವೆರಿಫಿಕೇಷನ್, ನೆಕ್ಸ್ಟು ನಿಮ್ಮದು ಜಾಯಿನ್ ಲೆಟರ್ ಕೊಡುವಂಥದ್ದು ಅಷ್ಟೇ, ಕೌನ್ಸ್ಲಿಂಗ್ ಅಷ್ಟೇ ಬಾಕಿ ಇರುವಂಥದ್ದು. ಹಾಗಾಗಿ ಈ ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಸಹ ಪ್ರೊಸೆಸ್ಸು ಭಾಳ ಸ್ವಲ್ಪ ಟೈಮನ್ನು ತೊಗೊತೆ. ಯಾಕಪ್ಪ ತೊಗೊಳ್ತದೆ ಅಂತಂದರೆ ಪ್ರತಿಯೊಬ್ಬ ಅಭ್ಯರ್ಥಿಯ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದರಲ್ಲಿ ಸಿಂಧುತ್ವ ಸರ್ಟಿಫಿಕೇಟ್ ಮಾಡಿಸುವಂಥದ್ದು ಸುಮಾರು 15ರಿಂದ 20 ದಿನ ತೊಗೊತದೆ. ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ಮಾಡಿದ ನಂತರವೇ ನಿಮಗೇನಪ್ಪ ಅಂತಂದರೆ ಜಾಯಿನ್ ಲೆಟರ್ಸನ್ನು ಕೊಡ್ತಾರೆ. ಬಟ್ ಎಲ್ಲ ಅಭ್ಯರ್ಥಿಗಳಿಂದ ಹೆಚ್ಚಾಗಿ ಮಿನಿಮಮ್ 60 to 70% ಮೆಂಬರ್ಸ್ ಕಂಪ್ಲೀಟ್ ಆದರೆ ಕೌನ್ಸ್ಲಿಂಗನ್ನು ಮಾಡ್ತಾರೆ. ಓಕೆನಾ? ಹಾಗಾಗಿ ಫಸ್ಟ್ ಬಂದುಬಿಟ್ಟು ಮೆಸ್ಕಾಮ್ ಅವರು ಆಲ್ರೆಡಿ ಒಂದು ಏನಪ್ಪ ಅಂತಂದರೆ ಅಫಿಷಿಯಲಿ ನೋಟಿಸನ್ನು ಸಹ ಬಿಡುಗಡೆ ಮಾಡಿದರು. ಜುಲೈ 26 ಆ ಒಂದು ಡೇಟ್ಗಳ ಮಧ್ಯೆ ಏನಪ್ಪ ಅಂದರೆ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಲ್ವೋ ಬೇಗನೆ ಮಾಡಿಸ್ರಿ ಅಂತೇಳಿ. ಓಕೆನಾ? ಫಸ್ಟ್ ಬರುವಂಥದ್ದು ಮೆಸ್ಕಾಮ್ದು ಕೌನ್ಸ್ಲಿಂಗ್ ಆಗುತ್ತೆ. ಅದು ಬಂದುಬಿಟ್ಟು ಈ ತಿಂಗಳಲ್ಲಿ ಆಗುವಂಥದ್ದು ಡೌಟ್, ಜುಲೈ ತಿಂಗಳಲ್ಲಿ. ಬಟ್ ಆಗಸ್ಟಲ್ಲಿ ನಿಮ್ಮದು ಖಂಡಿತವಾಗಿಯೂ ಹಾಗೆ ಆಗುತ್ತೆ ಕೌನ್ಸ್ಲಿಂಗ್. ಇನ್ನು ಎಸ್ಕಾಮು ಸ್ವಲ್ಪ ನೆಕ್ಸ್ಟ್ ಆಗುತ್ತೆ. ಓಕೆನಾ? ಅದು ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ಹೋಗುವಂಥ ಚಾನ್ಸ್ ಇದೆ. ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಎಸ್ಕಾಮ್ದು ಸಹ ಕೌನ್ಸ್ಲಿಂಗ್ ನಡೀತದೆ. ಬೆಸ್ಕಾಮ್ದು ಸೆಪ್ಟೆಂಬರ್, ಅಕ್ಟೋಬರ್ ಈ ಒಂದು ಮಧ್ಯ ಆಗುವಂಥ ಚಾನ್ಸಸ್ ಇದೆ. ಏನಾದರೂ ಪ್ರೊಸೆಸ್ ಸ್ಪೀಡ್ ಆಯಿತು ಅಂತಂದರೆ ನಿಮ್ಮದು ಸೆಪ್ಟೆಂಬರಲ್ಲಿ ನಿಮ್ಮದು ಸಹ ಏನಪ್ಪ ಅಂತಂದರೆ ಕೌನ್ಸ್ಲಿಂಗ್ ನಡೆಯುತ್ತೆ. ಆಗಸ್ಟಲ್ಲಿ ಯಾವುದಪ್ಪ ಅಂದರೆ ಮೆಸ್ಕಾಮ್ ಅವ್ರದ್ದು, ಹೆಸ್ಕಾಮು, ಬೆಸ್ಕಾಮ್ ಅವ್ರದ್ದು. ಹೆಸ್ಕಾಮ್ ಅವ್ರದ್ದು ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರಲ್ಲಿ ನಡೀತದೆ. ನೆಕ್ಸ್ಟ್ ಬಂದುಬಿಟ್ಟು ಬೆಸ್ಕಾಮ್ ಅವ್ರದ್ದು ಸೆಪ್ಟೆಂಬರ್, ಅಕ್ಟೋಬರ್ ಈ ಒಂದು ತಿಂಗಳಲ್ಲಿ ನಿಮ್ಮದು ಒಂದು ಕೌನ್ಸ್ಲಿಂಗ್ ನಡೆಯುವಂಥದ್ದು. ಓಕೆನಾ? ಇದು ಇವತ್ತಿನ ಅಪ್ಡೇಟು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಇಷ್ಟ ಆಗೈತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.